ರಾಣೆಬೆನ್ನೂರು ತಾಲೂಕಿನ ಗಂಗಾಜಲ ತಾಂಡ ಮತ್ತು ಬಸಲಿಕಟ್ಟಿ ತಾಂಡ ನಿವಾಸಿಗಳ ಮಧ್ಯೆ ಜಗಳ, ಮಾರಣಾಂತಿಕ ಹಲ್ಲೆ. ರಸ್ತೆ ಒತ್ತುವರಿ ವಿಚಾರವಾಗಿ 2 ಕುಟುಂಬಗಳ ಜಗಳ, ಮಚ್ಚಿನಿಂದ 3 ವ್ಯಕ್ತಿಗಳ ತಲೆಗೆ ಕೊಚ್ಚಿ ಹಲ್ಲೆ. ನಾವು ಹೋಗಿದ್ವಿ, ಅಲ್ಲಿ ಬೇಲಿ ಹಾಕಾಕಚ್ಚಿದ್ರೆ ಹೋಗಿ ಯಾಕೆ ಹಾಕಾಕಚ್ಚಿರಿಪ್ಪ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಕಂದ್ಲಿ ತಗೊಂಡು ನನ್ನ ಗಂಡಕ್ಕೆ ಹೊಡೆದಾರ್ರಿ ಸರ್. ಆಮೇಲೆ ನನ್ನ ಮಕ್ಕಳು ಯಾವ್ದಕ್ಕೆ ಹೊಡ್ಯಾಕತ್ತೀರಿ ಅಂಥೇಳಿ ನನ್ನ ಮಕ್ಕಳು ಬಂತು. ನನ್ನ ಸಣ್ಣ ಮಕ್ಕಳಿಗೆ ಕಂದ್ಲಿ ತಗೊಂಡು ಹೊಡೆದಾರ ಮತ್ತು ದೊಡ್ಡನಿಗೆ ಹೊಡೆದಾರ್ರಿ ಸರ್. ಆಮೇಲೆ ನಾನು ಒಬ್ಬೇಕಿನ ಅಲ್ಲಿನ ನಾನು ಬುಮ್ಡಿ ಹೊಡ್ಯಾಕಚ್ಚೇನಿ, ಅಲ್ಲಿ ಬಂದು ನನಗೆ ಹೊಡೆದ್ರಿ ಸರ್. ಹಿಮೇಶ್ ನಾಯ್ಕ ಮತ್ತು ಸಂಬಂಧಿಗಳಿಂದ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆಗೊಳಗಾದ ಪ್ರಕಾಶ್ ಲಮಾಣಿ ಹೇಳಿಕೆ. ವಿತ್ ಪ್ರೂಫ್ ಇದೆ ಮೇಡಮ್, ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀವಿ ಮೇಡಮ್. ಇವರು ನಮ್ಮ ತಂದೆಯವರು ತಲೆನೇ ಸೀಳಿದ್ದಾರೆ, ಡಾಕ್ಟ್ರಿ ಇನ್ನೂ ಭರೋಸೆ ಕೊಡ್ತಿಲ್ಲ ಮೇಡಮ್. ಇವರು ನಮ್ಮ ತಮ್ಮ ಈ ಥರ ತಲೆ ಸಿಳಿದಿದ್ದಾರೆ ಮೇಡಮ್, ಈ ಥರ ತಲೆ ಸಿಳಿದಿದ್ದಾರೆ. ನಮ್ಮ ಜೀವನೇ ಹೋಗೋ ಪೊಸಿಷನ್ ಇತ್ತು ಮೇಡಮ್. ಅದರಿಂದ ನಾವು ಓಡಿ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ ಮೇಡಮ್. ರಾಣೆಬೆನ್ನೂರು ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹಾಡಹಗಲೇ ಮಚ್ಚು ಗುದ್ದಲಿಗಳು ಜಳಪಿಸಿವೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗಂಗಾಜಲ ತಾಂಡ ಮತ್ತು ಬಸಲಿಕಟ್ಟ ತಾಂಡ ನಿವಾಸಿಗಳ ಮಧ್ಯೆ ಜಗಳ ಆರಂಭವಾಗಿದೆ. ರಸ್ತೆ ಒತ್ತುವರಿ ವಿಚಾರವಾಗಿ 2 ಕುಟುಂಬಗಳ ಮಧ್ಯೆ ಶುರುವಾದ ಜಗಳ ಕೊನೆಗೆ ಮಚ್ಚಿನಿಂದ ಹಲ್ಲೆ ನಡೆಸುವಷ್ಟರ ಮಟ್ಟಿಗೆ ಜಗಳ ಹೆಚ್ಚಾಗಿದೆ. ಇನ್ನ ಆರೋಪಿ ಹಿಮೇಶ್ ನಾಯ್ಕ ಮತ್ತು ಸಂಬಂಧಿಗಳಿಂದ ಈ ಮಚ್ಚಿನಿಂದ ಹಲ್ಲೆ ನಡೆದಿದೆ ಎಂದು ಹಲ್ಲೆಗೊಳಗಾದ ಪ್ರಕಾಶ್ ಲಮಾಣಿ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಕಾಶ್ ಲಮಾಣಿಯ ತಂದೆ ಮತ್ತು ಸಹೋದರ ಹಾಗೂ ಸೋದರ ಮಾವನಿಗೆ ಈ ಹಿಮೇಶ್ ನಾಯ್ಕ್ ಮತ್ತು ಸಂಬಂಧಿಗಳಿಂದ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ. ಇನ್ನ ಪ್ರಕಾಶ್ ನಾಯ್ಕನ ತಂದೆಯವರಿಗೆ ಗಂಭೀರ ಗಾಯವಾಗಿದ್ದು ಇಡೀ ಕುಟುಂಬವು ಇದೀಗ ಕಣ್ಣೀರಾಗ್ತಿದೆ. ಇನ್ನ ತಂದೆಯ ಗಂಭೀರ ಸ್ಥಿತಿಯನ್ನ ಪ್ರಕಾಶ್ ಅವರು ಹಾಗೂ ಅವರ ತಾಯಿಯವರು ಕ್ಯಾಮರಾ ಮುಂದೆ ವಿವರಿಸಿದ್ದು ಹೀಗೆ. ನಮಗೆ ಜೀವ ಬೆದರಿಕೆ ಹಾಕಿ ನಮಗೆ ಹೊಡೆದಾಡಿ, ಅದು ನಿನ್ನೆ ಆಗಿದ್ದ ಘಟನೆ ಸರ್. ಅದು ನಿನ್ನೆ ಆಗಿದ್ದ ಘಟನೆ. ಇವತ್ತು ಮತ್ತೆ ಬೆಳಿಗ್ಗೆ ನಾವು ನಿನ್ನೆ JCB ಸ್ವಚ್ಛ ಮಾಡಿಸಿದ್ದನ್ನು ಅವರು ಬೇಲಿ ಹಾಕ್ತಿದ್ರು, ಊಟ ಹಾಕ್ತಿದ್ರು. ಅದನ್ನು ಏನಕ್ಕೆ ಹಾಕ್ತಿದ್ರು ಅಂದಿದ್ದಕ್ಕೆ ರಾತ್ರಿ ಎಲ್ಲ ಪ್ರೀ ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರ ಅಣ್ಣ ತಮ್ಮರು ಯಾರ್ಯಾರು ಅದಾರೆ ಎಲ್ಲರಿಗೆ ಕರೆಸಿ ಚಾಕು, ಮಚ್ಚು, ಕೊಂಡ್ಲಿ, ಹಾರಿಕೋಲು ಎಲ್ಲ ಇಟ್ಕೊಂಡು ಸರ್ ಪ್ರೀ ಪ್ಲ್ಯಾನಿಂದ ಮಾಡಿರೋ ಸರ್. ಇದರಿಂದ ಸರ್ ನಮಗೆ ತುಂಬ ಅನ್ಯಾಯ ಆಗಿದೆ. ಇದಕ್ಕೆ ನಮಗೆ ನ್ಯಾಯ ತೋರಿಸ್ಬೇಕಂತ ಸರ್ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಸರ್. ಯಾರು ಹಲ್ಲೆ ಮಾಡಿದ್ದು? ಮೇಡಮ್ ಅವರು ಹಲ್ಲೆ ಮಾಡಿದ್ದು ನಮಗೆ ಹಿಮೇಶು, ಸಂತೋಷ, ರಂಗಪ್ಪ, ಲೋಕೇಶ, ಆಮೇಲೆ ಇನ್ನೊಬ್ಬನ ಭೀಮೇಶ್, ಇವರೆಲ್ಲ ಅಣ್ಣ ತಮ್ಮರು ಮೇಡಮ್. ಇವರೆಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಿ ಅವ್ರ ದೊಡ್ಡಪ್ಪನ ಮಕ್ಕಳು ಸುರೇಶ ಮತ್ತು ಲೋಕೇಶ ಅವರು ಸಮೇತ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮೇಡಮ್. ಯಾವೂರಲ್ಲಾಗಿದೆ ಜಗಳ ಮೇಡಮ್? ನಮ್ಮೂರು ಪದ್ಮಾವತಿಪುರ ಬಸ್ಲಿಗಟ್ಟಿ ತಾಂಡ ಮೇಡಮ್. ನಮ್ಮ ತಂದೆಯರಿಗೆಲ್ಲ ತಲೆಯೆಲ್ಲ ಸೀಳಿದ್ದಾರೆ ಮೇಡಮ್. ನಮ್ಮ ಹತ್ರ ವಿತ್ ಪ್ರೂಫ್ ಇದೆ ಮೇಡಮ್, ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀವಿ ಮೇಡಮ್. ಇವರು ನಮ್ಮ ತಂದೆಯವರು ತಲೆನೇ ಸೀಳಿದ್ದಾರೆ, ಡಾಕ್ಟ್ರಿ ಇನ್ನೂ ಭರೋಸೆ ಕೊಡ್ತಿಲ್ಲ ಮೇಡಮ್. ಇವರು ನಮ್ಮ ತಮ್ಮ ಈ ಥರ ತಲೆ ಸಿಳಿದಿದ್ದಾರೆ ಮೇಡಮ್, ಈ ಥರ ತಲೆ ಸಿಳಿದಿದ್ದಾರೆ. ನಮ್ಮ ಜೀವನೇ ಹೋಗೋ ಪೊಸಿಷನ್ ಇತ್ತು ಮೇಡಮ್. ಅದರಿಂದ ನಾವು ಓಡಿ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ ಮೇಡಮ್. ಬರೀ ನೀವು JCB ರಸ್ತೆ ಒತ್ತುವರಿ ಮಾಡೋದಕ್ಕೋಸ್ಕರ ಈ ಜಗಳ ನಡೆದಿದ್ದು? ಒತ್ತುವರಿ ಮಾಡಿದ್ದು ಅವರು ಮೇಡಮ್. ಅವರು ನಮ್ಮ ಪೂರ್ವಜರಿಂದ ಅಡ್ಡಾಡ್ತಿರೋ ದಾರಿನ ನಾನು ಅಲ್ಲಿ ಹೊಸದಿಂದ ಮನೆ ಕಟ್ಸಿದ್ದೀನಿ ಮೇಡಮ್. ಆ ಮನೆಗೋಸ್ಕರ ನಾನು ಅಡ್ಡಾಡೋಕ್ಕೆ ದಾರಿ ಇಲ್ಲದಕ್ಕೆ ನಾನು ಈ ದಾರಿನ ಸ್ವಚ್ಛ ಮಾಡಿಸೋಕೆ ಹೋದಾಗ ಈ ಥರ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮೇಡಮ್. ನಮಗೆ ಇದು ನಮ್ಮ ತಂದೆಯರಿಗೆ ತುಂಬ ಸೀರಿಯಸ್ ಆಗಿದೆ, ಹಾಗೂ ನಮ್ಮ ತಮ್ಮನಿಗೂ ತುಂಬ ಸೀರಿಯಸ್ ಆಗಿದೆ. ನನಗೂ ತುಂಬ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಆದರೂ ನಾನು ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಮೇಡಮ್. ಏನಕ್ಕಂದರೆ ಮೇಡಮ್, ಸ್ಥಳೀಯ ಪೊಲೀಸರಿಗೆ ಇದು ಮಾಹಿತಿ ಕೊಟ್ಟಿದ್ದೀನಿ ಮೇಡಮ್. ಆದಷ್ಟು ಇದು ಶಿಕ್ಷೆ ಆಗಬೇಕು ಮೇಡಮ್. ಆಮೇಲೆ ಕಸ್ಟಡಿ ಆಗಬೇಕು ಮೇಡಮ್. ಇಲ್ಲಿವರೆಗೂ ಇನ್ನೂ ಕಸ್ಟಡಿ ಆಗಿಲ್ಲ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮೇಡಮ್. ನಮ್ಮ ತಂದೆಯರಿಗೂ ನಮಗೂ ಬೇಕಾದರೆ ತೋರಿಸ್ತೀವಿ ಮೇಡಮ್, ವಿತ್ ಪ್ರೂಫ್ ಸಮೇತ. ಅವ್ರಿಗೆ ತುಂಬ ಜಾಸ್ತಿ ಇದೆ, ನಮಗೆ ತುಂಬ ಜಾಸ್ತಿ ಆಗಿದೆ ನೋಡಿ ಮೇಡಮ್. ನಾವು ಹೋಗಿದ್ವಿ, ಅಲ್ಲಿ ಬೇಲಿ ಹಾಕಾಕಚ್ಚಿದ್ರೆ ಹೋಗಿ ಯಾಕೆ ಹಾಕಾಕಚ್ಚಿರಿಪ್ಪ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಕಂದ್ಲಿ ತಗೊಂಡು ನನ್ನ ಗಂಡಕ್ಕೆ ಹೊಡೆದಾರ್ರಿ ಸರ್. ಆಮೇಲೆ ನನ್ನ ಮಕ್ಕಳು ಯಾವ್ದಕ್ಕೆ ಹೊಡ್ಯಾಕತ್ತೀರಿ ಅಂಥೇಳಿ ನನ್ನ ಮಕ್ಕಳು ಬಂತು. ನನ್ನ ಸಣ್ಣ ಮಕ್ಕಳಿಗೆ ಕಂದ್ಲಿ ತಗೊಂಡು ಹೊಡೆದಾರ ಮತ್ತು ದೊಡ್ಡನಿಗೆ ಹೊಡೆದಾರ್ರಿ ಸರ್. ಆಮೇಲೆ ನಾನು ಒಬ್ಬೇಕಿನ ಅಲ್ಲಿನ ನಾನು ಬುಮ್ಡಿ ಹೊಡ್ಯಾಕಚ್ಚೇನಿ, ಅಲ್ಲಿ ಬಂದು ನನಗೆ ಹೊಡೆದ್ರಿ ಸರ್.
ಅಜ್ಜಿಗೆ ಮತ್ತೆ ಇನ್ನೊಬ್ರಿಗೆ ಯಾರಿಗೆ ನಮ್ಮ ತಮ್ಮರಿಗೆ ಸರ್ ನಮ್ಮ ತಮ್ಮ ಬಿಡ್ಸಾಕ್ ಬಂದಿದ್ರಿ ಸರ ಅವನಿಗೆ ಬಂದು ಅವ್ರು ಹೊಡೆದಾರ ಡಾಕ್ಟರ್ ಏನು ಹೇಳ್ತಿದ್ದಾರೆ? ಡಾಕ್ಟ್ರ ನನ್ನ ಗಂಡಗೆ ಭರೋಸೆ ಕೊಡ್ತಾ ಇಲ್ರಿ ಸರ್ ಅವ್ರು ದಾವಣಗೆರೆ ಬಾಪೂಜಿ ಆಸ್ಪತ್ರೆಗೆ ಹೋಯ್ರಿ ಇಲ್ಲಾಂದ್ರೆ ಎಸ್ ಆಸ್ಪತ್ರೆಗೆ ಹೋಯ್ರಿ ಅಂತ ಹೇಳ್ತಾ ಇದ್ದಾರೆ ರೀ ಸರ ಅವ್ರ ಮೆದುಳಿಗೆ ಪೇಟಾಗೈತಿ ಅಂತ್ರಿ ಸರ ನಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೆ ನಾವು ಹೋಗ್ತಾ ಇಲ್ರಿ ಸರ ನಾವು ಎಲ್ಲಿನಾರು ಗೌರ್ಮೆಂಟ್ ಆಸ್ಪತ್ರೆಗನಾರು ಹೋಗಿನಾರು ಇದನ್ನ ಮಾಡ್ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇಲ್ರಿ ಸರ ಅದಕ್ಕೆ ನಾವು ಹೋಗ್ತಾ ಇಲ್ಲ ಅಲ್ಲಿ ಎಸ್ ಆಸ್ಪತ್ರೆಯಾಗಂದ್ರೆ ಭಾಳ ದುಡ್ಡು ಬೇಕು ಅದಕ್ಕೆ ನಾವು ದುಡ್ಡು ತಿನ್ನಲ್ರಿ ಸರ ನಾವು ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಅದಕ್ಕೆ ನಾವು ಇಲ್ಲಿ ಆಸ್ಪತ್ರೆಯಾಗ ಬಿದ್ದೇವ್ರಿ ಸರ ಇಂಥ ಇಲ್ಲ ದಾನನೂ ಇಲ್ಲ ಈ ಕಡೆ ಆಕಳನೂ ಇಲ್ರಿ ಸರ ಹಿಂಗೆ ಹೊಡೆದಾರಂದ್ರೂ ಮನುಷ್ಯರು ಹೆಂಗೆ ಉಳಿಬೇಕ್ರಿ ಸರ ಮನುಷ್ಯ ಬದುಕೋದು ಪರಿಸ್ಥಿತಿನೇ ಇಲ್ಲ ಅವನ ಹತ್ರ ಇಂಥ ಪರಿಸ್ಥಿತಿಗೆ ಹೊಡೆದಾರಂದ್ರೆ ನಾವು ಹೆಂಗೆ ಬದುಕಬೇಕು? ಡಾಕ್ಟರ್ ಗ್ಯಾರಂಟಿ ಕೊಡ್ತಾ ಇಲ್ರಿ ಸರ ಹೋಮ್ ಹಾಸ್ಪಿಟ್ಲೇನಾಗ ಗ್ಯಾರಂಟಿ ಕೊಡ್ತಾ ಇಲ್ಲ ನನ್ನ ಗಂಡಗೆ